Hi guys, welcome back to my YouTube channel. ಸೊ ಗೈಸ್, ನಾನು ಇವತ್ತು ಹೋಗ್ತಾ ಇದ್ದೀನಿ ನಮ್ಮ ಅಜ್ಜಿಯವ್ರ ಊರಿಗೆ. ಸೊ ಅಲ್ಲಿ ಹಬ್ಬ ಇತ್ತು ಅಂದ್ಬಿಟ್ಟು ಹೋಗ್ತಾ ಇದ್ದೀನಿ ಗೈಸ್. ಸೊ ನಾವು ಕಿರ್ಗೋಲಲ್ಲಿದ್ವಿ, ಅಲ್ಲಿ ನಮ್ಮ ಅಕ್ಕ ಇನ್ನೂ ಅಲ್ಲೇ ನಿಂತೈತೆ. ಸೊ ಇಲ್ಲಿಂದ ಹೊರಟಿದ್ದೀವಿ. ಆ್ಯಂಡ್ ಇವತ್ತು ನಾಳೆ ಹಬ್ಬ ಇರುತ್ತೆ, ಏನೇನು ಇರುತ್ತೆ, ಯಾರ್ಯಾರು ಬಂದಿದ್ದಾರೆ ಅದನ್ನೆಲ್ಲ ತೋರಿಸ್ಕೊಡ್ತೀನಿ. ಆ್ಯಂಡ್ ನಮ್ಮ ಆಂಟಿಯವರೆಲ್ಲ ಅಲ್ಲಿ ವೆಯ್ಟ್ ಮಾಡ್ತಿದ್ದಾರೆ. ಸೊ ಬನ್ನಿ ಹೋಗುವ. ಆ್ಯಂಡ್ ವೆಲ್ಕಮ್ ಬ್ಯಾಕ್ ಗೈಸ್. A few moments later. ಹಾಯ್ ಗೈಸ್, ಸೊ ಇವಾಗೆಲ್ಲ ಬಂದಿದ್ದೀವಿ. ಆ್ಯಂಡ್ ನೋಡಿ ಲಡ್ಡು ಅಮ್ಮು ಇಲ್ಲಿ ನೋಡಿ. ಏ ಅಮ್ಮು, ಹಾಯ್ ಮಾಡೆ. ಲಡ್ಡು ಸೇ ಹಾಯ್. ಇಲ್ಲಿ ಹಾಯ್ ಮಾಡ್ರಿ, ಈ ಕಡೆಗೆ ಕ್ಯಾಮ್ರಾಗೆ. ಇಲ್ಲಿ ಇಲ್ಲಿ ಹಾಯ್ ಮಾಡ್ರಿ. ಇಲ್ಲಿ ನೋಡು ಅಮ್ಮು. ಸೊ ಗೈಸ್, ಇವಾಗೆಲ್ಲ ಬಂದಿದ್ದೀವಿ, ದೇವಸ್ಥಾನದ ಹತ್ರ ಹೋಗ್ತಿದ್ದೀವಿ. ಸೊ ಇದು ಬಂದ್ಬಿಟ್ಟು ವರ್ಷಕ್ಕೆ ಅಂದರೆ ನಾರ್ಮಲ್ ವರ್ಷನೇ ಆಗುತ್ತೆ ಈ ಹಬ್ಬ. ಆ್ಯಂಡ್ ಫಸ್ಟು ಇಲ್ಲಿ ಬೇರೆ ದೇವಸ್ಥಾನ ಇರುತ್ತೆ, ಅಲ್ಲಿಂದ ದೇವ್ರನ್ನ ಇಲ್ಲಿ ಕರ್ಕೊಂಬಂದು ಕೋಲಾಟ ಎಲ್ಲ ಆಡಿ ಪಾನಕ ಎಲ್ಲ ಕೊಟ್ಟು ಮಾಡ್ತಾರೆ. ಸೊ ಅದಕ್ಕೆ ಇವಾಗ ಇಲ್ಲಿ ಬಂದಿದ್ದೀವಿ. ಸೊ ನೋಡೋಣ ಎಷ್ಟು ಗಂಟೆಗೆ ದೇವ್ರು ಬರುತ್ತೆ ಅಂತ ತೋರಿಸ್ತೀನಿ. ಬಂದ್ರೋ ಬೇಗ. ಎಷ್ಟೊಂದು ದಿನ ಆದಮೇಲೆ ಅಣ್ಣ ತಂಗಿ ಇಬ್ಬರು ಸಿಕ್ಕವ್ರೆ, ಅದಕ್ಕೆ ನೋಡಿ ಕೈ ಹಿಡ್ಕೊ ಹೋಗ್ತಾವ್ರೆ. ಇಲ್ಲಿ ಏನ್ ಮಾಡ್ತಿರೋದು? ಕಲ್ಲು ನೀರು ಇಯೋದು ಗೈಸ್. ಇಲ್ಲಿ ಬಂದು ಎಲ್ಲರೂ ಬಂದು ದೇವ್ರ ಬರೋಕ್ಕಿಂತ ಮುಂಚೆ ಕಲ್ಲಿಗೆ ಪೂಜೆ ಮಾಡಿ ಕಲ್ಲಿಗೆ ನೀರು ಇಯ್ತಾರೆ. ಮತ್ತೆ ಅದು ಏನೀಗ ಕಾಣಿಸ್ತಿದೆಯಲ್ಲ, ಅದು ಬಂದ್ಬಿಟ್ಟು ರಾತ್ರಿ ಬಲಿ ಬೀಳ್ತಾರಲ್ಲ ಅವರು ಅಲ್ಲಿ ಒಳಗಡೆ ಹೋಗಿ ಅಂದರೆ ಒಳಗಡೆನೆ ಇರ್ತಾರಂತೆ. ಪ್ಲಸ್ ಏನು ಗೊತ್ತಾ, ಅದು ತುಂಬ ಚಿಕ್ಕ ಜಾಗ ಇರುತ್ತೆ ಗೈಸ್, ಬಟ್ ಅಲ್ಲೇನೆ ಹೋಗಿರ್ತಾರೆ. ನೋಡಿ ಎಲ್ಲರೂ ಇಲ್ಲಿ ಕಲ್ಲಿಗೆ ನೀರು ಇಯ್ತಾ ಇದ್ದಾರೆ. ಅಲ್ಲಿ ನೋಡಿ ಕೋಲಾಟ ಆಡ್ತಿದ್ದಾರೆ. ಯಾಕಂತಂದ್ರೆ ಈ ಕೋಲಾಟ ಸ್ಟಾರ್ಟ್ ಆದರೆ ಈ ಕಡೆಯಿಂದ ದೇವ್ರು ಬರುತ್ತೆ. ಸೊ ಅದಕ್ಕೋಸ್ಕರ ಇವಾಗ ಕೋಲಾಟ ಎಲ್ಲ ಸ್ಟಾರ್ಟ್ ಮಾಡಿದ್ದಾರೆ. ಮಾಡ್ರಿ, ಅಲ್ಲೋಗಂಗಿಲ್ಲ. ನೋಡಿ ಪಲ್ಲವಿ ಇವ್ರು ಇಬ್ರು ನೋಡಕ್ಕೆ ಜಾಗ ಮಾಡ್ಕೊಡ್ತಾ ಇದ್ದಾಳೆ. ಅಲ್ಲಿ ಇಬ್ರು ಪಾಪ ಕಾಣಿಸಲ್ವಲ್ಲ, ಹೊಸ ಎಂಟ್ರಿ ನಮ್ಮ ಮನೆಯಿಂದ. ಇಲ್ಲಡ್ರ ಇಬ್ರು. ಲಡ್ಡು ಸರಿಯಾಗಿದ್ದಾರೆ. ಇವ್ನು ಟಮಟೆ ಸ್ಟಾರ್ಟ್ ಆದ್ರೆ ಸಾಕು, ಇಬ್ರಿಗೂ ಕೈ ಕಾಲು ನೆಟ್ಟಗೆ ನಿಲ್ಲಲ್ಲ. ಬೇಡ ಚಪ್ಪಲಿ ಹಾಕೈತೆ. ಚಿಕ್ಕವರೆಲ್ಲ ಕೋಲಾಟ ಆಡಕ್ ಸ್ಟಾರ್ಟ್ ಮಾಡ್ಬಿಟ್ಟು ಅಂಕಲ್ ಯಾರ ಲಡ್ಡು ಅಲ್ಲಿ ಕೋಲಾಟ ಆಡೋರು ನೋಡ್ತಾ ಇಲ್ಲ, ಟಮಟೆ ಹೊಡೆಯೋರ್ನ ನೋಡ್ಕೊಂಡ್ ನೋಡು. ಇವಾಗ ಎಲ್ಲರೂ ಕೋಲಾಟ ಆಡ್ತಾ ಇದ್ದಾರೆ. ಎಂಟ್ರಿ ಕೊಟ್ಟಾದ್ಮೇಲೆ ಇವಾಗ ಎಲ್ಲರೂ ಕೋಲಾಟ ಆಡ್ತಿದ್ದಾರೆ. ತೋರಿಸ್ತೀನಿ ದೇವಸ್ಥಾನದಿಂದ ಇಲ್ಲಿಗೆ ಬರುತ್ತೆ. ಇವಾಗ ಎಲ್ಲರಿಗೂ ಸೇ ಹಾಯ್ ಮಾಡು, ಹಾಯ್ ಮಾಡು. ಇಲ್ಲಿ ದೇವ್ರು ಬಂದಿದೆ. ಸೊ ಸಾಕ ಒಂಥರ ಮೈಯೆಲ್ಲ ರೋಮಾಂಚನ ಆಗ್ತಾ ಇದೆ ಗೈಸ್ ನನಗಂತೂ.
ಈ ದೇವರಿಗೆ ಎಷ್ಟು ಚೆನ್ನಾಗಿ ಎಲ್ಲರೂ ಖುಷಿಯಿಂದ ಕೂತ್ಕೊಂಡು ಅದಕ್ಕೆ ಖುಷಿ ಪಡಿಸ್ತಾ ಇದ್ದಾರೆ ಅಂತ. ಸೊ ನಾವು ಪ್ರತಿ ವರ್ಷ ಈ ವರ್ಷ ಯಾವಾಗ ಬರುತ್ತೆ, ನೆಕ್ಸ್ಟ್ ಇಯರ್ ಯಾವಾಗ ಬರುತ್ತೆ ಈ ಹಬ್ಬ ಅಂತ ಎಲ್ಲ ಕಾಯ್ತಾ ಇರ್ತೀವಿ. ಯಾಕಂದರೆ ನಾವು ಈ ಊರಿಗೆ ಹೋಗೋದೇ ತುಂಬ ಕಡಿಮೆ. ಸೊ ಹಾಗಾಗಿ ನಾವು ಹೋಗೋದೇ ಈ ಹಬ್ಬಕ್ಕೋಸ್ಕರ. ತುಂಬ ಖುಷಿ ಆಗುತ್ತೆ, ಎಲ್ಲರೂ ಬರ್ತಾರೆ ಗೈಸ್. ಮತ್ತು ಇವತ್ತಿನ ದಿನ ಏನು ಕಲ್ಗುಡಿಗೆ ಎಲ್ಲರೂ ಬಂದಿದ್ದಾರೆ, ದೊಡ್ಡ ದೇವ್ರ ಮನೆಯಿಂದ ದೇವ್ರನ್ನ ಕರೆಸಿ ಕಲ್ಗುಡಿಲಿ ಇಡ್ತಾರೆ. ಸೊ ಅವತ್ತಿನ ನೈಟು. ಸೊ ಅದಾದಮೇಲೆ 3 ಊರವರು ಬರ್ತಾರೆ, ಅಂದರೆ ಕಲ್ಯಾಣಿಕೊಪ್ಪಲು, ಭೂವಳ್ಳಿ ಮತ್ತು ಕ್ಯಾತ್ನಳ್ಳಿ 3 ಊರು ಜನನೂ ಬಂದು ಇಲ್ಲಿ ಪೂಜೆ ಎಲ್ಲ ಮಾಡಿ ಸೊ ಅದೆಲ್ಲ ಮುಗಿಸ್ಕೊಂಡು ಒಂದು 5-6 ಗಂಟೆ ಅಷ್ಟೊತ್ತಿಗೆ ಇಲ್ಲಿ ದೇವ್ರನ್ನ ಇಡ್ತಾರೆ. ಇಟ್ಟಾದ್ಮೇಲೆ ಸೊ ಎಲ್ಲರೂ ಅವ್ರವ್ರ ಮನೆಗೆ ಹೋಗ್ತಾರೆ ಗೈಸ್. ಹೋಗಾದ್ಮೇಲೆ ಏನಾಗುತ್ತೆ ಅಂದರೆ ಸಂಜೆ ಮತ್ತೆ ದೊಡ್ಡ ದೇವ್ರ ಮನೆಗೆ ಎಲ್ಲರೂ ಬರ್ತಾರೆ. ಸೊ ಗೈಸ್ ಇವಾಗ ದೇವರೆಲ್ಲ ಬಂದು ಹೋಯ್ತು. ಸೊ ನೆಕ್ಸ್ಟ್ ಏನಂತ ಅಂದ್ರೆ ದೇವ್ರ ಒಳಗಡೆ ಹೋದ್ಮೇಲೆ ಪಾನ್ಕ ಅಂತ ಕೊಡ್ತಾರೆ. ಸೊ ಪಾನ್ಕ ಕುಡ್ಕೊಂಡು ಈಗ ಮನೆಗೆ ಹೋಗ್ಬೇಕು. ಸೊ ಬಾಟಲು ರೆಡಿ ಮಾಡ್ಕೊಂಡ್ಬಿಟ್ಟಿದ್ದಾಳೆ ನಮ್ಮ ಮೋನಿ. ಸೊ ನೋಡೋಣ ಈ ಪಾನ್ಕ ಕುಡ್ಕೊಂಡು ಮತ್ತೆ ಮನೆಗೆ ಹೋಗ್ಬೇಕು. गाइस थोड़ी पान का बाटल की कतार चलो इतना अर्थ ಅಲ್ಲಿ ಸೊ ಗೈಸ್ ಅಲ್ಲಿಂದ ನಾವು ಬಂದ್ಬಿಟ್ವಿ. ಸೊ ಮತ್ತೆ ನಾನು ಯಾವುದು ವೀಡಿಯೋ ಮಾಡೋಕ್ಕಾಗಲಿಲ್ಲ. ಯಾಕಂತ ಅಂದರೆ ಸೊ ಅಲ್ಲಿ ಬರಬೇಕಾದ್ರೆ ಲೇಟ್ ಆಗಿತ್ತು ಅಂತ ಅಂದ್ಬಿಟ್ಟು ಗಾಡೀಲಿ ಬಂದುಬಿಟ್ವಿ. ಸೊ ಅದಾದಮೇಲೆ ಗೈಸ್ ನಾವು ಮನೆಗೆ ಬಂದ್ವಿ. ಮನೆಗೆಲ್ಲ ಬಂದು ಸ್ವಲ್ಪ ಹೊತ್ತು ಕೂತಿದ್ದು ರೆಸ್ಟ್ ಮಾಡಿ ಮತ್ತೆ ನಾವು ಪೂಜೆ ಮಾಡೋದಕ್ಕೆ ನಮ್ಮ ಅಜ್ಜಿ ಎಲ್ಲ ರೆಡಿ ಮಾಡಿದರು. ಸೊ ಪೂಜೆ ಮಾಡೋಕ್ಕೆ ಸ್ಟಾರ್ಟ್ ಮಾಡಿದ್ವಿ ಗೈಸ್. ಗಂಟೆ ಹೊಡೆಯಕ್ಕೆ ನೋಡಿ ಗೈಸ್. ಇವಾಗ ಪೂಜೆ ಮಾಡ್ಕೊಂಡು ಎಲ್ಲರೂ ಇಲ್ಲಿ ಬಂದು ಸೊ ಗೈಸ್ ಇಲ್ಲಿ ನೋಡಿ ಇವಾಗ ನಾವು ದೇವಸ್ಥಾನದ ಹತ್ರ ಹೋಗ್ತಾ ಇದೀವಿ. ಇದು ಕಾಣಿಸ್ತಾ ಇರೋದಕ್ಕೆ ಏನು ರೀಸನ್ ಅಂತಂದ್ರೆ ಇದು ಒಂದು 20 ವರ್ಷದಿಂದ ಇದೊಂದೇ ಕನ್ನಡಿ. ಮತ್ತೆ ಇದು ಕುಂಕುಮ ಇಟ್ಕೊಳ್ಳೋದು. ನಾವು ಚಿಕ್ಕ ವಯಸ್ಸಿದ್ದಲ್ಲ 30 ನಿಂಗೆ 30 ವರ್ಷನಾ? ಸೊ ಇದೊಂದು ಕನ್ನಡಿ ಅವಾಗಿಂದ ಇದೆ ಗೈಸ್. ಎಲ್ಲರೂ ಇವಾಗ ಹೆಂಗಿದೀವಿ ಹಂಗೆ ಹೋಗ್ತಾ ಇದೀವಿ. ಸ್ವಲ್ಪ ಇವರಿಬ್ರು ನೋಡಿ ಗೈಸ್, ನೋಡಿ ಇವರಿಬ್ರು ನೋಡಿ ಮಲಗವ್ರೆ. ಇವಾಗ ಇಲ್ಲಿ ದೇವರು ಬೇರೆ ದೇವಸ್ಥಾನದಲ್ಲಿ ಇದೆಯಲ್ಲ. ಸೊ ಇವಾಗ ಅಲ್ಲಿಗೆ ಹೋಗ್ಬಿಟ್ಟು ಎಲ್ಲರೂ ಮತ್ತೆ ಇನ್ನೊಂದು ದೇವಸ್ಥಾನದಿಂದ ಬೇರೆ ದೇವಸ್ಥಾನಕ್ಕೆ ಹೋಗುತ್ತೆ. ಸೊ ಅದೇ ಮಧ್ಯರಾತ್ರಿ ಟೈಮಲ್ಲಿ ಹೋಗುತ್ತೆ ಗೈಸ್. ಅದಕ್ಕೋಸ್ಕರ ಇಲ್ಲಿ ಊರ್ ಜನರೆಲ್ಲರೂ ಅಲ್ಲಿಗೆ ನಡ್ಕೊಂಡು ಹೋಗ್ತಾರೆ. ಸೊ ನಾವು ಈಗ ಹೋಗ್ತಾ ಇದ್ವಿ. ಸೊ ಬನ್ನಿ ಹೋಗುವ ಗೈಸ್. ಎಲ್ಲ ಅಲ್ಲಿಂದ ಬಂದಾದ್ಮೇಲೆ ಇಲ್ಲಿ ಪೂಜೆ ಎಲ್ಲ ಮಾಡಿ ಊಟ ಮಾಡಿ ಸೊ ಮತ್ತೆ ಸ್ವಲ್ಪ ಹೊತ್ತೆಲ್ಲ ರೆಸ್ಟ್ ಮಾಡಿ ಮತ್ತೆ ದೇವಸ್ಥಾನಕ್ಕೆ ಹೋಗ್ತಾ ಇದ್ವಿ. ಮತ್ತೆ ಇವತ್ತು ನೈಟ್ ಎಲ್ಲ ಒಂಥರ 3 ಗಂಟೆವರೆಗೂ ಜಾಗರಣೆ ತರ ಜಾತ್ರೆ ತರ ಇರುತ್ತೆ.
ಮತ್ತೆ ಬಾಯಿ ಬೀಗ ಅಂತ ಹಾಕಿಸ್ಕೊಳ್ತಾರೆ. ಸೊ ಅದನ್ನು ನಿಮಗೆ ತೋರಿಸ್ಕೊಳ್ತೀನಿ. ಸೊ ಎಲ್ಲರೂ ಹಾಕಿಸ್ಕೊಳ್ತಾರೆ, ಅದನ್ನ ನಾನು ನಿಮಗೆ ತೋರಿಸ್ಕೊಡ್ತೀನಿ ಯಾರ್ಯಾರು ಹಾಕಿಸ್ಕೊಳ್ತಾರೆ ಅಂತ. ಆ್ಯಂಡ್ ಯಾರ್ಯಾರು ಹೋಗ್ತಾ ಇದ್ದೀವಿ ಅಂತ ಅಂದರೆ ಇಲ್ಲಿ ನೋಡಿ, ಮೋನಿಕಾ ಆಲ್ರೆಡಿ ಚಾಪೆ ಎತ್ಕೊಂಡು ರೆಡಿ ಆಗೋಳೆ. ನಮ್ಮಮ್ಮ ಇವಾಗ ಬಂದರು, ಲಕ್ಷ್ಮಮ್ಮ, ಬೇಬಿ. ನನ್ನ ತಮ್ಮ ಫುಲ್ಲು ಎಲ್ಲರಿಗೂ ಟೀ ತಂದು ಕೊಡ್ತಾವನೆ. ಎಲ್ಲರೂ ಜಾತ್ರೆಗೆ ಬಂದಿದ್ದೀವಿ ಗೈಸ್, ಜಾತ್ರೆಗೆ ಗೈಸ್ ಚರ್ಮುರಿ ತಿಂತಾ ಇದೀವಿ. ಇನ್ನೂ ದೇವ್ರು ಬಂದಿಲ್ಲ, ನಾವೆಲ್ಲ ಇಲ್ಲಿ ಕೂತಿದ್ದೀವಿ ನೋಡಿ. ಸೊ ನೆಕ್ಸ್ಟು ಬಲಿ ಬೀಳ್ತಾರಲ್ಲ, ಅವ್ರನ್ನ ಕರ್ಕೊಂಬರ್ತಾರೆ. ಕರ್ಕೊಂಬಂದಾದ್ಮೇಲೆ ದೇವ್ರಿಗೆ ಅಲಂಕಾರ ಕೂಡ ಮಾಡ್ತಿದ್ದಾರೆ. ಮಾಡಾದ್ಮೇಲೆ ಆಚೆ ಕರ್ಕೊಂಬಂದು ಮತ್ತೆ ಕಲ್ಗುಡಿ ಕರ್ಕೊಂಡೋಗಿ ಅಲ್ಲಿ ಬಲಿ ಬೀಳ್ತಾರೆ ಗೈಸ್. ಅದೆಲ್ಲ ನಿಮಗೆ ತೋರಿಸ್ಕೊಡ್ತೀನಿ. ಇವಾಗ ಸದ್ಯಕ್ಕೆ ಎಲ್ಲ ತಿಂತಾ ಇದ್ದೀವಿ, ನೋಡುವ ಎಷ್ಟು ಗಂಟೆಗೆ ಆಗುತ್ತೆ ಅಂತ ಅಂದ್ಬಿಟ್ಟು. ಇದು ಬಲಿ ದೇವಸ್ಥಾನ ಅಂತ ಕರೀತಾರೆ ಗೈಸ್. ಇವಾಗ ಅಲ್ಲಿ ಸ್ಕೇಲ್ ತಗೊಂಡು ಬಂದಾಗಿದೆ. ಇವಾಗ ನೆಕ್ಸ್ಟ್ ದೇವ್ರನ್ನ ಅಲಂಕಾರ ಮಾಡ್ತಿದ್ದಾರಲ್ವ, ಅಲಂಕಾರ ಮಾಡಾದ್ಮೇಲೆ ಆಚೆ ತಗೊಂಡ್ಬರ್ತಾರೆ ಎಲ್ಲ ಗೈಸ್. ಇದು ಬಲಿ ದೇವಸ್ಥಾನ ಅಂತ. ಅಲ್ಲಿ ಇವಾಗ ಬಲಿ ಬೀಳ್ತಾರಲ್ಲ, ಅವ್ರನ್ನ ಕರ್ಕೊಂಡ್ ಬರ್ತಿದ್ದಾರೆ ನೋಡಿ. ಬರ್ತಾ ಇದ್ದಾರೆ, ಬಲಿ ಬೀಳ್ತಾರೆ ಅವರು. ನೋಡಿ, ಅವರು ಏನು ಬಲಿ ಬೀಳ್ತಾರಲ್ಲ, ಅವ್ರನ್ನ ಕರ್ಕೊಂಡ್ಬಂದು ದೊಡ್ಡ ದೇವ್ರ ಮನೆ ಹತ್ರ ನಿಲ್ಲಿಸಿ, ಸೊ ಅವ್ರಿಗೆಲ್ಲ ಕಂಕಣ ಎಲ್ಲ ಕಟ್ಕೊಂಡು ಮತ್ತೆ ಅವ್ರನ್ನ ಕಲ್ಪಿಗೆ ಕರ್ಕೊಂಡ್ಬರ್ತಾರೆ. ಸೊ ಪಾರ್ಟ್ 2 ವೀಡಿಯೋನ ನಾನು ನೆಕ್ಸ್ಟ್ ವೀಡಿಯೋದಲ್ಲಿ ಹಾಕ್ತೀನಿ. ಅಲ್ಲಿವರೆಗೂ ಸ್ಟೇ ಟ್ಯೂನ್. ಸೊ ನೆಕ್ಸ್ಟ್ ವೀಡಿಯೋದಲ್ಲಿ ಸಿಗ್ತೀನಿ ಗೈಸ್. ಬಾಯ್ ಬಾಯ್.